ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯುಪಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಅಬ್ಬರಕ್ಕೆ ಕಂಗಾಲಾಗಿದ್ದಾರೆ ಕಿಡಿಗೇಡಿ ಅವರು. ಎನ್ಕೌಂಟರ್ ಸ್ಪೆಷಲಿಸ್ಟ್ಗಳ ಎಂಟ್ರಿ ಆಗಿದೆ ಈಗ. ಬರೇಲಿಯಲ್ಲಿ ಐ ಲವ್ ಮೊಹಮ್ಮದ್ ಅಂತ ಪೊಲೀಸರನ್ನೇ ಫಿನಿಶ್ ಮಾಡೋಕೆ ಹೊರಟಿದ್ದವರ ಜಾಲವನ್ನು ಭೇದಿಸಿದ್ದಾರೆ. ಆ ಬಗ್ಗೆ ಡೀಟೇಲ್ ರಿಪೋರ್ಟ್ ಮಾಡಿದ್ದೀವಿ. ಕೈ ಕಟ್ ಮಾಡ್ತೀವಿ ಪೊಲೀಸರದ್ದ ಅಂತ ಹೇಳಿದ್ದಂತಹ ಮೌಲಾನಾ ಪರಮಾಪ್ತನಿಗೆ ಯಾವ ರೀತಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ನೋಡಿದ್ದೀವಿ. ಈಗ ಎನ್ಕೌಂಟರಲ್ಲಿ ಕೌ ಸ್ಮಗ್ಲಿಂಗ್ ಎಕ್ಸ್ಪರ್ಟ್ಗೆ ಯಾವ ರೀತಿ ಹೆಡೆಮುರಿ ಕಟ್ಟಿದ್ದಾರೆ. ಆತ ಈ ಪ್ರಕರಣದಲ್ಲಿ ಐ ಲವ್ ಮೊಹಮ್ಮದ್ ದಂಗೆ ಅಲ್ಲಿ ಗಲಾಟೆ ಅದರಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗಿದ್ದ. ಯೋಗಿ ಈ ಆ್ಯಕ್ಷನ್ ಬೆನ್ನಲ್ಲೇ ತಾವಾಗಿ ಐ ಲವ್ ಮೊಹಮ್ಮದ್ ಪೋಸ್ಟರ್ನ ಹೇಗೆ ಕಿತ್ತು ಹಾಕಲಾಗ್ತಿದೆ. ಪೊಲೀಸರಲ್ಲ, ಅವರೇ ಅಂಟಿಸಿದವರು, ಅಂಟಿಸಿಕೊಂಡಿದ್ದವರು ತಮ್ಮ ಅಂಗಡಿ ಮನೆಗಳಿಗೆ ಹೇಗೆ ತಾವೇ ಈಗ ನಡುಗಿ ಕೈಕಾಲು ನಡುಗಿ ಹೇಗೆ ಕಿತ್ತಾಕ್ತಿದ್ದಾರೆ. ಬಹಳ ಮಹತ್ವದ ಡೆವಲಪ್ಮೆಂಟ್ ಆಗ್ತಿದೆ ಯುಪಿಯಲ್ಲಿ. ಮತ್ತಷ್ಟು ಡೀಟೇಲ್ಸ್ನ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ 74 ಅಂಗಡಿ ಲಾಕ್ ಮಾಡಿದ್ರು, ಸೀಲ್ ಮಾಡಿದ್ರು. ಯಾರಾತ? ಈ ಯೋಗಿ ಆದಿತ್ಯನಾಥ್ ಅವ್ರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿ ಪೊಲೀಸರ ಕೈ ಕಟ್ಟು ಮಾಡ್ತೀನಿ ಅಂತ ಹೇಳಿದ್ದ ವ್ಯಕ್ತಿಯ 74 ಅಂಗಡಿ. ಭಯಂಕರ ದುಡ್ಡಿನ ಮನುಷ್ಯ ಆತ. ಅಕ್ರಮವಾಗಿ ಚರಂಡಿ ಮೋರಿಗಳನ್ನು ಬಿಡದೆ ಅಲ್ಲಿ ಗ್ಯಾರೇಜು ಅಂಗಡಿಗಳ ಸಾಲು ಆತನದಿತ್ತು. ಅಷ್ಟು ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದ. ಆತನ 74 ಅಂಗಡಿಗಳನ್ನು ಸೀಲ್ ಮಾಡಿದ್ರು. ಡಾಕ್ಟರ್ ನಫೀಸ್ ಮತ್ತು ಆತನ ಪುತ್ರ ಎಲ್ಲರಿಗೂ ಈಗ ಯೋಗಿ ಆದಿತ್ಯನಾಥ್ ಶಾಕ್ ಕೊಟ್ಟಿದ್ದಾರೆ. ಅವರ ಅಂಗಡಿಗಳನ್ನು ಸೀಲ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿದವರ 38 ಅಂಗಡಿಗಳನ್ನು ಸೀಲ್ ಮಾಡಿದ್ದಾರೆ, ಧ್ವಂಸ ಮಾಡಿದ್ದಾರೆ. ಬುಲ್ಡೋಸರ್ ಸಮೇತ ಕಿತ್ತು ಗೋಡೆಗಳನ್ನು ಪುಡಿ ಮಾಡಿದ್ದಾರೆ. ಅಕ್ರಮವಾಗಿ ಕಟ್ಟಿದ್ದ ಆಸ್ತಿಗಳನ್ನು ಇದೇ ಚಾನ್ಸು ಅಂತ ಎಲ್ಲವನ್ನ ಬೀದಿಯಲ್ಲಿ ಧೂಳಾಗಿಸಿದ್ದಾರೆ. ಇಷ್ಟರ ನಡುವೆ ನೋಡಿ ತಪ್ಪಿಸ್ಕೊಳ್ಳೋಕೆ ಹೋಗಿದ್ದಾರೋ ಅಥವಾ ಇವರ ಅವಶ್ಯಕತೆ ಇತ್ತೋ ಪೊಲೀಸರಿಗೆ. ಒಟ್ಟಿನಲ್ಲಿ ಎನ್ಕೌಂಟರ್ ನಡೆದಿದೆ. ಎನ್ಕೌಂಟರ್ ಶೂಟೌಟ್ ನಡೆದು ಕಾಲಿಗೆ ಗುಂಡನ್ನು ಹಾಕಿ ಎತ್ತಾಕೊಂಡು ಹೋಗಿದ್ದಾರೆ. ಕೌ ಸ್ಮಗ್ಲರ್ಸು ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದವರು ಈ ವೈಲೆನ್ಸಲ್ಲೂ ಭಾಗಿಯಾಗಿದ್ದರು. ಬೇರೆ ಕೇಸಲ್ಲಿ ಬೇಕಾಗಿದ್ದವರಾಗಿದ್ದರು. ಸಿಕ್ಕಿದ್ದೇ ಚಾನ್ಸ್ ಈಗ. ಎಲ್ಲ ಅಕ್ರಮ ಅಂಗಡಿಗಳು ಉಡಿಸು ಮತ್ತು ಇವರನ್ನೆಲ್ಲ ಎನ್ಕೌಂಟರ್ ಮಾಡಿ ಆದರೂ ಜೀವಂತ ಇಲ್ಲ ಜೀವ ಇಲ್ಲದೆ ಹೆಂಗಾದರೂ ಸರಿ ಅನ್ನೋ ಮಟ್ಟಿಗೆ ನಡೀತು ಆಪರೇಷನ್ ನೋಡಿ. ಈಗ ಆತನ ಅತ್ಯಂತ ಕ್ಲೋಸ್ ಏಡ್ಗಳು ಎಲ್ಲ ಅರೆಸ್ಟ್ ಆಗಿರೋದೀಗ ಬರ್ದಾರಿ ಪೊಲೀಸ್ ಸ್ಟೇಷನ್ ಬರೇಲಿ ಈಗ ಮೇಜರ್ ಸಕ್ಸಸ್ಸನ್ನು ಕಂಡಿದೆ. ಸೆಪ್ಟೆಂಬರ್ 26ಕ್ಕೆ ಸಂಬಂಧಪಟ್ಟಂತೆ ರಾಜೀಮ್ ಅನ್ನುವಂಥ ವ್ಯಕ್ತಿಯನ್ನ ಗುಂಡು ಹೊಡೆದು ಹಿಡಿದಿದ್ದಾರೆ. ಬರೇಲಿ ವೈಲೆನ್ಸ್ ಕೇಸಲ್ಲಿ ಬಹಳ ಮಹತ್ವದ ರೋಲನ್ನು ಪ್ಲೇ ಮಾಡಿದ್ದ. ಅಲ್ಲಿ ಶಾಂತಿ ದೂತರು ಇವರೆಲ್ಲ ಇವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಿ ಅಂತ ಪೊಲೀಸರ ವಿರುದ್ಧ ಸಿಕ್ಕಾಪಟ್ಟೆ ಗುಡುಕ್ತಿದ್ದಾರೆ. ಪ್ರೊಟೆಸ್ಟ್ಗಳೆಲ್ಲ ಆಗ್ತಿದ್ದಾವೆ. ಆದರೆ ಶಾಂತಿ ದೂತರು ಪೊಲೀಸರನ್ನೇ ಸಾಯಿಸಬೇಕು ಅಂತ ಘೋಷಣೆ ಕೂಗಿದ್ದೆಲ್ಲ ರೆಕಾರ್ಡ್ ಆಗಿದೆ. ಆ ವಿಡಿಯೋಗಳ ಸಮೇತ ಈಗ ಪೊಲೀಸರು CCTV ವಿಜುವಲ್ಸ್ ಎಲ್ಲ ತೆಗೆದು ಒಬ್ಬೊಬ್ಬರನ್ನೇ ಹಿಡಿದಿದ್ದಾರೆ. ಒಬ್ಬಿಬ್ಬರಲ್ಲ ಈ ಗಲಾಟೆಯಲ್ಲಿ ಇನ್ವಾಲ್ವ್ ಆಗಿದ್ದವರು. 1000 ಗಟ್ಟಲೆ ಜನರನ್ನು ಐಡೆಂಟಿಫೈ ಮಾಡಲಾಗಿದೆ. ಅದರಲ್ಲಿ 100 ಜನರನ್ನು ಈಗ ಕೇಸ್ ಬುಕ್ ಮಾಡಿದ್ದಾರೆ. 83-90 ಜನರನ್ನು ಅರೆಸ್ಟು ಮಾಡಲಾಗಿದೆ. ತಾಜೀಮ್ ಅನ್ನುವಂಥ ಅಕ್ಯೂಸ್ಡು ಈಗ ಗುಂಡು ಹೊಡೆದು ಹಿಡಿದಿರೋದು. ಸೆಪ್ಟೆಂಬರ್ 26ರ ಪ್ರಕರಣದಲ್ಲಿ ಮೋಸ್ಟ್ ವಾಂಟೆಡ್ ಆಗಿದ್ದ ಈತ. ಜೊತೆಗೆ ಈ ನಫೀಸ್ ಪುತ್ರ ಫರ್ಮಾನ್ ಅನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತು IMC ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಆತ ಶಂಶಾದ್ ಅನ್ನುವಂಥವನನ್ನು ಅರೆಸ್ಟ್ ಮಾಡಿದ್ದಾರೆ. ಒಟ್ಟು 18 ಈ ಪ್ರಮುಖ ಸಂಚುಕೋರರನ್ನು ಬಂಧಿಸಿದ್ದಾರೆ ಯುಪಿ ಪೊಲೀಸು. मौलाना भूल गया कि शासन किसका है। वो ये मानता था धमकी देंगे और हम जबरदस्ती जाम कर देंगे। हमने कहा जाम नहीं होगा, कर्फ्यू भी नहीं लगेगा, लेकिन कर्फ्यू का सबक तुम्हें ऐसा सिखा देंगे कि तुम्हारी आने वाली पीढ़ी दंगा करना भूल जाएगी। क्या तरीका है ये? आप सिस्टम को ब्लॉक करना चाहते हैं। और यह प्रवृत्ति थी यूपी के अंदर। 17 के पहले यही होता था
और हम इसी बात को कह सकते हैं कि 17 के बाद हमने कर्फ्यू भी नहीं लगने दिया, लेकिन ऐसे बैरियर को चुन चुन करके वे जिस प्रकार की भाषा को समझते थे उस प्रकार की भाषा से उनको समझा करके ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ತಾರ್ ಅನ್ಸಾರಿಯ ಸಾಮ್ರಾಜ್ಯ ಕೊನೆಯಾಯಿತು. ಅಜಮ್ ಖಾನು, ಅತೀಕ್ ಮೊಹಮ್ಮದ್ ಇವರನ್ನೆಲ್ಲ ಈ ಜನ್ಮದಲ್ಲಿ ಬಹುಶಃ ಮಟ್ಟ ಹಾಕೋ ಗಂಡೇ ಇಲ್ಲ ಅಂತ ಅಂದ್ಕೊಳ್ಳಾಗಿತ್ತು. ಯು ಪಿ ಅಭಿವೃದ್ಧಿಯೂ ಕೂಡ ಶತಮಾನಗಳು ಕಳೆದ್ರೂ ಸಾಧ್ಯವಿರಲಿಲ್ಲ ಇವರು ಸಾಮ್ರಾಜ್ಯ ಮುಂದುವರ್ಕೊಂಡು ಹೋಗಿದ್ರೆ. ಆದರೆ ರಾಜಕಾರಣಿಗಳ ವೇಷದಲ್ಲಿದ್ದಂತಹ ಡಾನ್ಗಳನ್ನ ಮಟ್ಟ ಹಾಕಿದ್ದು, ಖ್ಯಾತ ಸಾಮ್ರಾಜ್ಯಗಳನ್ನ ಮಟ್ಟ ಹಾಕಿದ್ದು, ನೆಲಸಮ ಮಾಡಿದ್ದು, ಬುಲ್ಡೋಸರ್ ಅಬ್ಬರಿಸಿದ್ದು ಇವತ್ತು UPಯ ಚಿತ್ರಣ ಬದಲಾಗೋದಿಕ್ಕೆ ಬಡತನ ನಿರ್ಮೂಲನೆಯಿಂದ ಹಿಡಿದು ಉದ್ಯೋಗ ಸೃಷ್ಟಿಯಿಂದ ಹಿಡಿದು ಅಲ್ಲಿ ರೆವಿನ್ಯೂ ಸರ್ಪ್ಲಸ್ ರಿಪೋರ್ಟ್ ಬಂತು ಮೊನ್ನೆ, ಅದರಲ್ಲಿ UP ನಂಬರ್ 1 ಸ್ಥಾನದಲ್ಲಿ ಇದ್ದದನ್ನು ನೋಡಿದ್ವಿ. ಸೊ ಈ ಅಭಿವೃದ್ಧಿಯ ಮಾಡೆಲ್ ಸಾಧ್ಯವಾಗಿದ್ದು ಸುಮ್ಮನೆ ಅಲ್ವೇ ಅಲ್ಲ, ಯೋಗಿ ಆದಿತ್ಯನಾಥ್ ಅವರ ಈ ಬುಲ್ಡೋಸರ್ ಆಕ್ಷನ್ ಇಂದ ಅನ್ನೋದಕ್ಕೆ ಈಗ ಮತ್ತೆ ವಿಡಿಯೋ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ರು ಮಟ್ಟ ಹಾಕೊಂಡು ಬಂದ್ರು. ಈಗ ಅದೇ ಸಾಲಿಗೆ ತಾಖಿರ್ ರಜಾನನ್ನ ಸೇರಿಸಲಾಗಿದೆ. ಆತನ ಸಾಮ್ರಾಜ್ಯ ಯಾವ ರೀತಿಯಲ್ಲಿತ್ತು, ದೊಡ್ಡ ದೊಡ್ಡ ತಲೆಗಳನ್ನೇ ಈಗ ಉರುಳಿಸ್ತಾ ಇದ್ದಾರೆ ಪೊಲೀಸರು. ತಾವಾಗಿ ಐ ಲವ್ ಮೊಹಮ್ಮದ್ ಸ್ಟಿಕ್ಕರ್ ಎಲ್ಲ ರಿಮೂವ್ ಆಗ್ತಿದೆ ಈಗ. ಅಂದರೆ ಇದು ಬರೀ ದೇವರನ್ನ ಪ್ರೀತಿಸ್ತೀವಿ ಅಂತ ಹೇಳೋದು, ನಾನು ಎಷ್ಟೋ ಸಲ ಈ ವಿಡಿಯೋ ಮಾಡಿದಾಗ ಹೇಳಿದ್ದೀನಿ ಐ ಲವ್ ಮೊಹಮ್ಮದ್ ವಿಚಾರದಲ್ಲಿ, ನಮ್ಮ ದೇವರನ್ನು ನಾವು ಪ್ರೀತಿಸ್ತೀವಿ ಅಂತ ಹೇಳೋದು ತಪ್ಪಾಗ್ತಾನೆ ಇರಲಿಲ್ಲ. ಆದರೆ ಅದನ್ನು ಮೀರಿ ಬೇರೆ ದುರುದ್ದೇಶದಿಂದ ನಡೆದಂತಹ ಒಂದು ಶಾಂತಿ ಕದಡುವ ಪ್ರಯತ್ನ ಅನ್ನೋದು ಇನ್ವೆಸ್ಟಿಗೇಷನಲ್ಲಿ ಪ್ರೂವ್ ಆಯಿತು. ಬಿಹಾರದಿಂದ ಬಂದರು, ಪಶ್ಚಿಮ ಬಂಗಾಳದಲ್ಲಿ ಬಂದರು, 12 ಗನ್ಗಳು, ಕಂಟ್ರಿ ಮೇಡ್ ಗನ್ಗಳನ್ನು ಇಟ್ಕೊಂಡಿದ್ರು. ಅದರಲ್ಲೂ ಒಬ್ಬ ಪೊಲೀಸ್ ಮೇಲೆ ಫೈರಿಂಗ್ ಮಾಡೋದಕ್ಕೆ ಹೊರಟಿದ್ದ, ಸಾಯಿಸೋದಕ್ಕೆ ಹೊರಟಿದ್ದ ಪೊಲೀಸರನ್ನ ಕಲ್ಲು ಹೊಡೆಯೋದಕ್ಕೆ ಮುಂದಾದರು. ಮತ್ತು ಪೆಟ್ರೋಲ್ ಬಾಂಬ್ಗಳನ್ನು ತಯಾರಿ ಮಾಡ್ಕೊಂಡು ಬಂದಿದ್ರು. ಇದೆಲ್ಲ ಗೊತ್ತಾಗೋಯ್ತು. ಬಹಳ ಪ್ಲ್ಯಾಂಡ್ ಆಗಿ ಮುಗಿಸೋದಕ್ಕೆ ನೋಡ್ತಿದ್ದಾರೆ, ಅಲ್ಲಿ ಅಶಾಂತಿ ಎಬ್ಸೋದಕ್ಕೆ ನೋಡ್ತಿದ್ದಾರೆ ಅಂತ ಶುರುವಾಯಿತು ನೋಡಿ ಬುಲ್ಡೋಸರ್ ಆ್ಯಕ್ಷನ್ನು. ಅವರೆಲ್ಲ ಗಲ್ಲಿ ಅಂಗಡಿಗಳನ್ನು ನೆಲಸಮ ಮಾಡಿ ಕೊನೆಗೆ ಗ್ಯಾರೇಜ್ಗಳು, ಅವರು ಕಟ್ಕೊಂಡಿದ್ದ ಸಾಮ್ರಾಜ್ಯವನ್ನೆಲ್ಲ ಈಗ ಯೋಗಿ ಆದಿತ್ಯನಾಥ್ ಉಡೀಸ್ ಮಾಡಿದ್ದಾರೆ. ಈಗ ಅದರ ಜೊತೆಗೆ ಯಾರಾದರೂ ಪ್ರತಿರೋಧ ಒಡ್ಡಿದ್ರೆ ಎನ್ಕೌಂಟರ್ ಮಾಡಿ ಅವರನ್ನು ಲಾಕ್ ಮಾಡಲಾಗ್ತಾ ಇದೆ. ಫಿನಿಶ್ ಮಾಡೋ ಅವಶ್ಯಕತೆ ಬಿದ್ದರೆ ಅದಕ್ಕೂ ಮುಲಾಜಿಲ್ಲ ಅನ್ನುವಂಥ ಮೆಸೇಜ್ ಕೊಟ್ಟು ಈಗ ಕಾರ್ಯಾಚರಣೆಗೆ ಪೊಲೀಸರು ಇಳಿದಿದ್ದಾರೆ. ಸೊ UPಯ ಈ ಬುಲ್ಡೋಸರ್ ಆ್ಯಕ್ಷನ್ ಮತ್ತೊಮ್ಮೆ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದು. ಹೇಳಿದಂತೆ ಮಾಡಿ ತೋರಿಸಿದ್ದಾರೆ ಯೋಗಿ ಆದಿತ್ಯನಾಥ್. ಶಾಂತಿ ಕದಡೋರಿಗೆ ಏನು ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶ ಯಾವತ್ತಿಗೂ ದಶಕಗಳಲ್ಲಿ ಮರಿಬಾರ್ದು ದಂಗೆಕೋರರು ಅಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈಗ ಇದು ಇಡೀ ದೇಶದಲ್ಲಿ ಕಂಪನ ಸೃಷ್ಟಿ ಮಾಡಿದೆ. ಐ ಲವ್ ಮೊಹಮ್ಮದ್ ಅಂದವ್ರಿಗೆ ಯೋಗಿ ಕೊಟ್ಟಿರುವಂತಹ ಶಾಕ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.